ಪ್ರಮುಖ ಪ್ರಶ್ನೆಗಳು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಏನು ಅಂತ ಹೇಳಿದರೆ ನೋಡಿ, ಇಲ್ಲಿ ಪ್ರೊಸೀಡಿಂಗ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸಬ್ಜೆಕ್ಟ್ ಸಸ್ಪೆನ್ಷನ್ ಆಫ್ ಶ್ರೀ ಬಿ ದಯಾನಂದ್ IPS ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಅದರ್ಸ್ ಅಂದರೆ ಯಾರ್ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ಹೇಳ್ತೀನಿ. ಒಂದನೇದು ಶ್ರೀ ಬಿ ದಯಾನಂದ್ IPS ಕಮಿಷನರ್ ಆಫ್ ಬೆಂಗಳೂರು ಸಿಟಿ ಕಮಿಷನರ್. ಆನಂತರ ಶ್ರೀ ವಿಕಾಸ್ ಕುಮಾರ್ IPS IGP ಆ್ಯಂಡ್ ಅಡಿಷನಲ್ ಕಮಿಷನರ್ ಸಾಹೇಬರು. ಆನಂತರ ಶ್ರೀ ಶೇಖರ್ H ತೆಕ್ಕಣ್ಣವರ್ DCP ಸಾಹೇಬರು IPS ಆಫೀಸರ್. ಆನಂತರ ಶ್ರೀ C ಬಾಲಕೃಷ್ಣ ACP ಕಬ್ಬನ್ ಪಾರ್ಕ್. ಆನಂತರ ಶ್ರೀ AK ಗಿರೀಶ್ ಪೊಲೀಸ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬೆಂಗಳೂರು. ಇದರಲ್ಲಿ ಕಾರಣ ಏನು ಕೊಡ್ತಾರೆ ಅನ್ನೋದನ್ನು ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ಆದೇಶದ ಪ್ರತಿಯಲ್ಲಿ ಏನಿದೆ ಅದನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ದ CEO ಆಫ್ RCB ಹ್ಯಾಡ್ ಇಂಟಿಮೇಟೆಡ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಆನ್ 3/6/2025. ಅಂದರೆ RCB CEO ಅವರು ಮುಖ್ಯಸ್ಥರು, ಯಾರ್ದು RCBದ ಮುಖ್ಯಸ್ಥರು CEO ಇಂಟಿಮೇಟ್ ಮಾಡಿದ್ರಂತೆ ಕಮಿಷನರ್ ಆಫ್ ಬೆಂಗಳೂರು ಸಿಟಿ ಅವರಿಗೆ, ನಾವು ಇಲ್ಲಿ ಕಾರ್ಯಕ್ರಮವನ್ನು ಇನ್ವೈಟಿಂಗ್ ದ ಫ್ಯಾನ್ಸ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವಿದೌಟ್ ಗೋಯಿಂಗ್ ಥ್ರೂ ದಿ ಯೂಶುವಲ್ ಪ್ರಾಕ್ಟೀಸ್. ಅಂದರೆ 3ನೇ ತಾರೀಕಿಗೆ ಇಂಟಿಮೇಟ್ ಮಾಡಿರ್ತಾರೆ, ಅಂದರೆ ಲೆಟ್ರಲ್ಲಿ ಏನೂ ಬರೆದು ಕೊಟ್ಟಿಲ್ಲ. ಇಂಟಿಮೇಟ್ ಅಂದರೆ ಫೋನಲ್ಲಿ ಹೇಳ್ತಾರೆ ಅವರು, ನಾವು ಹಿಂಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂಥೇಳಿ. ಅಷ್ಟಾದರೂ ಕೂಡ 4ನೇ ತಾರೀಕಿಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ 3ನೇ ತಾರೀಕಿಗೆ ಇಂಟಿಮೇಷನ್ ಮಾಡಿದ್ರಂತೆ. ಹವೆವರ್ ದ ಆಫೀಸ್ ಆಫ್ ದಿ ಕಮಿಷನರ್ ಫೇಲ್ ಟು ಗಿವ್ ರಿಟರ್ನ್ ರಿಪ್ಲೈ ಟು ದ ಆರ್ಗನೈಸರ್ಸ್. ಅಂದರೆ ಅವರು ಹಿಂಗೆ ಕೇಳಿದ್ದಕ್ಕೆ ಬರವಣಿಗೆಯಲ್ಲಿ ರಿಜೆಕ್ಟ್ ಮಾಡಿಲ್ಲ. ಈಗ ನಮಗೆ ಸಾಯಂಕಾಲ ತನಕ ಬಂದಂಥ ವರದಿ ಅಂತ ಹೇಳಿದರೆ, ಪೊಲೀಸರು ಕೂಡ ಹೇಳಿದ್ದೇನಂತ ಹೇಳಿದರೆ, G ಪರಮೇಶ್ ಅವರು ಕೂಡ ಏನು ಹೇಳಿದ್ರಂತೆ, ಮಾನ್ಯ ಗೃಹ ಸಚಿವರು ನಾವು ಬೇಡ ಅಂತ ಹೇಳಿದ್ವಿ, ಗೃಹ ಸಚಿವಾಲಯ ನಮ್ಮ ಪೊಲೀಸರು ಬೇಡ ಅಂತ ಹೇಳಿದರು, ಆದರೆ ಇಲ್ಲಿ ಹೇಳಿದ್ರು ರೈಟಿಂಗ್ನಲ್ಲಿ ಬರೆದು ಕೊಟ್ಟಿಲ್ಲ ಅಂತ ಸರ್ಕಾರದ ಅಧಿಕೃತ ಪತ್ರ ಹೇಳ್ತಾ ಇದೆ. ಹೀಗಾಗಿ ಈ ರಿಜೆಕ್ಟಿಂಗ್ ದಿ ಪರ್ಮಿಷನ್ ಆನ್ ದಿ ಗ್ರೌಂಡ್ ಆಫ್ ಲ್ಯಾಕ್ ಆಫ್ ಟೈಮ್ ಟು ಪ್ರಿಪೇರ್ ಫಾರ್ ಸಚ್ ಎ ಹ್ಯೂಜ್, ಅಂದರೆ ನಮಗೆ ಸಮಯದ ಕೊರತೆ ಇದೆ, ಇದನ್ನು ನೀವು ಬರವಣಿಗೆಯಲ್ಲಿ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣ ಹೇಳಿದ್ದಾರೆ. ಆನಂತರ ದ RCB ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ ವೆಂಟ್ ಅಹೆಡ್ ಟು ಟ್ವೀಟ್ ಅಬೌಟ್ ದ ಸೆಲೆಬ್ರೇಷನ್ಸ್ ಆ್ಯಂಡ್ ಇನ್ವೈಟಿಂಗ್ ದ ಫ್ಯಾನ್ಸ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವಿದೌಟ್ ಗೋಯಿಂಗ್ ಥ್ರೂ ದ ಯೂಶುವಲ್ ಪ್ರಾಕ್ಟೀಸ್ ಆಫ್ ಇಶ್ಯೂ ಆಫ್ ಟಿಕೆಟ್ಸ್ ಆರ್ ಪಾಸು ಅಥವಾ ಟಿಕೆಟ್ ಇಲ್ಲದೇ ಯೂಶುವಲ್ ಪ್ರೊಸೀಜರ್ ಮಾಡಲಾರ್ದೇ ಫ್ಯಾನ್ಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ. ಯಾರು? RCB ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ನವರು ಮಾಡಿದ್ದಾರೆ ಅಂತ ಅವ್ರ ಮೇಲೇನೂ ಕೂಡ ಆರೋಪ ಮಾಡಿದ್ದಾರೆ ಮತ್ತು ಅವ್ರನ್ನ ಬಂಧನ ಅಂತ ಹೇಳಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ಫರ್ದರ್ ದ ಅಬೌವ್ ಸಿಚುವೇಶನ್ ವಾಸ್ ನಾಟ್ ಡಿಸ್ಕಸ್ಡ್ ವಿತ್ ದ ಹೈಯರ್ ಅಪ್ಸ್ ಫಾರ್ ಟೇಕಿಂಗ್ ನೆಸೆಸರಿ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್ ಇನ್ ದ ಮ್ಯಾಟರ್. ಇಲ್ಲಿ ಸಿಕ್ಕಾಕೋತಾರೆ. ಹೈಯರ್ ಅಪ್ಸ್ ಜೊತೆಗೆ ಮಾತಾಡಿಲ್ಲ ಅಂದರೆ ಮೇಲಾಧಿಕಾರಿಗಳ ಜೊತೆಗೆ. ಹೈಯರ್ ಅಪ್ಸ್ ಅಂತ ಹೇಳಿದರೆ ಅದು ಮೇಲಾಧಿಕಾರಿಗಳು ಇರ್ಬೋದು, ಸಚಿವರು ಇರ್ಬೋದು, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು. ಇಲ್ಲಿ ಇವರು ಮೇಲಿನ ಅಧಿಕಾರಿಗಳ ಜೊತೆಗೆ ಹೈಯರ್ ಅಪ್ಸ್ ಜೊತೆಗೆ ಮಾತಾಡಿಲ್ಲ ಅಂತ ಹೇಳಿದರೆ, ಮತ್ತು ವಿಧಾನಸೌಧದಲ್ಲಿ ಯಾರಪ್ಪ ಪರ್ಮಿಷನ್ ಕೊಟ್ಟರು? ವಿಧಾನಸೌಧದಲ್ಲಿ ಸ್ವತಃ ಗವರ್ನರೇ ಬಂದಿದ್ರಲ್ಲ, ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಜನ ಶಾಸಕರು ವಿಧಾನಸೌಧದ ಕಂಪೌಂಡ್ ಒಳಗಡೆನೆ ಆವರಣದಲ್ಲಿನೇ ಮಾಡಿದರು. ಮತ್ತು ಯಾರು ಪರ್ಮಿಷನ್ ಕೊಟ್ಟರು ಹಂಗಿದ್ರೆ? ಆನಂತರ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬರೋದಿಲ್ಲಿ, 3ನೇ ತಾರೀಕಿಗೆ ಅವರು ನಿಮಗೆ ಇಂಟಿಮೇಟ್ ಮಾಡಿದರು, ಅಂದರೆ ಕಮಿಷನರಿಗೆ ಇಂಟಿಮೇಟ್ ಮಾಡಿದರು, ಕಮಿಷನರೇಟ್ ಆಫೀಸು ಬರವಣಿಗೆಯಲ್ಲಿ ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ ಈ ಆದೇಶದಲ್ಲಿ. ಈ ಆದೇಶಕ್ಕೆ ಇದರಲ್ಲಿ ಹೇಳ್ತಾರೆ. ಹಾಗಿದ್ರೆ 4ನೇ ತಾರೀಕಿಗೆ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೋಗಿ ಮುತ್ತು ಕೊಟ್ಟು ಬಂದಿದ್ದಾರಲ್ಲ ಕಪ್ಪಿಗೆ, ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ರಿಸೀವ್ ಮಾಡ್ಕೊಂಡು ಬಂದಿದ್ದಾರೆ, ಪರೇಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾನು ಕೇಳ್ತಾ ಇರೋದು, ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ವೆರಿ ಪವರ್ಫುಲ್ ಮಿನಿಸ್ಟರ್ DK ಶಿವಕುಮಾರ್ ಇರಬೇಕಾದ್ರೆ ಅವ್ರು ಹೇಳ್ಬೋದಾಗಿತ್ತಲ್ಲ, ಕಮಿಷನರ್ ಅವಕಾಶ ಕೊಟ್ಟಿಲ್ಲರಿ, ನಾನು ಹೋಗಿ ಮುತ್ತು ಕೊಡಬಾರ್ದು ಅಂತ DK ಶಿವಕುಮಾರ್ ಯಾಕೆ ಹೇಳಿಲ್ಲ? ಅಂದರೆ ಇಂಥ ಪ್ರಭಾವಿಗಳಿದ್ದಾಗ ಪಾಪ ಪೊಲೀಸ್ ಆಫೀಸರ್ದು ಏನು ನಡೀತದಲ್ಲಿ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ದು ಏನ್ರಿ ನಡೀತದಲ್ಲಿ? ಇನ್ಫ್ಯಾಕ್ಟ್ ಅನೇಕ ಪೊಲೀಸರು ಕೂಡ ವರ್ಕ್ ಮಾಡಿದ್ದಾರೆ. ನೀವು ಬರೀ ಲಾಠಿ ಚಾರ್ಜನ್ನು ಮಾಡಿದ್ದನ್ನು ತೋರಿಸಿ ಪೊಲೀಸರನ್ನ ನೀವು ನಿಂದನೆ ಮಾಡೋದಲ್ಲ. ಬಿಹೈಂಡ್ ದ ಸ್ಕ್ರೀನ್ ಅನೇಕ ಪೊಲೀಸರು ಕೂಡ ಪಾಪ ವೆರಿ ಲಿಮಿಟೆಡ್
ಒಂದು 3 ಲಕ್ಷ ಜನನ ಕಂಟ್ರೋಲ್ ಮಾಡಬೇಕಾದ್ರೆ ಇಡೀ ರಾಜ್ಯದ ಪೊಲೀಸರು ಬರಬೇಕಲ್ಲೇ, DR CR ಕಡಿಮೆ ಅಂದರೆ ಒಂದು 5,000 10,000 ಜನ ಪೊಲೀಸರು ಇರಬೇಕು. ಒಂದು ಪೊಲೀಸ್ ಸ್ಟೇಷನ್ ಏನು ಮಾಡೋಕ್ಕಾಗತ್ತೆ? ಅವ್ರನ್ನೇ ಬಲಿಪಶು ಮಾಡ್ತಾಯಿದ್ದಾರೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಏನು ಮಾಡಬೇಕು? ACP ಏನು ಮಾಡೋಕ್ಕಾಗ್ತದಲ್ಲಿ? ಸ್ವತಃ DCM ಅವರೇ ಅಭಯ ಕೊಟ್ಟು ಬಿಟ್ಟಾಗ ಪೊಲೀಸರು ಏನು ಮಾಡೋಕ್ಕಾಗತ್ತೆ ರೀ? ಆರ್ಡ್ರ್ ಕಾಪಿ ಮುಂದಿಟ್ಕೊಂಡು ಓದೇನ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ. ಈಗ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಅವ್ರ ಜಾಗಕ್ಕೆ ತೊಗೊಂಡು ಬಂದಿದ್ದಾರೆ. ಅಂದರೆ ಸ್ವತಃ ಸರ್ಕಾರವೇ RCB ಪರವಾಗಿ ಇದ್ದಾಗ ಸ್ವತಃ ಸರ್ಕಾರನೇ ಆಯಿತು, ನೀವು ಸರ್ಕಾರನೇ ಪರವಾಗಿ ಎಲ್ಲ ಇನ್ವಾಲ್ವ್ ಆಗಿದೆ, ಸನ್ಮಾನ ಮಾಡೋದು ಅದು ಇದು ಅದೇನು ಸರ್ಕಾರಿ ಫಂಕ್ಷನ್ ಅಲ್ಲ, ಗೌರ್ಮೆಂಟ್ ಅಂದರೆ ಇಂಡಿಯನ್ ಟೀಮ್ ಅಲ್ಲ, ಕರ್ನಾಟಕ ಟೀಮ್ ಅಲ್ಲ, ಅವ್ರನ್ನ ವಿಧಾನಸೌಧದಲ್ಲಿ ಕರೆಸ್ಕೊಂಡವ್ರು ಯಾರು? ರಿಟರ್ನಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದರೆ ನೀವು ಯಾಕೆ ಅವ್ರನ್ನ ವಿಧಾನಸೌಧದಲ್ಲಿ ಕರ್ಕೊಂಡ್ರಿ? ಯಾಕೆ ಹಂತಲ್ಲಿ ಹೋಗುವವರೆಗೆ ಸುಮ್ಮನೆ ಇದ್ರಿ? ಯಾಕೆ ಸ್ವತಃ DCM ಹೋಗಿ ಮುತ್ತು ಕೊಟ್ಟು ಬಂದರು? ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇವೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು. ಇಲ್ಲಿ ಸರ್ಕಾರದ ಹಿರಿಯ ಸಚಿವರೇ ಇಷ್ಟೊಂದು ಎಡವಟ್ಟು ಮಾಡ್ಕೊಂಡಿರಬೇಕಾದ್ರೆ ಮತ್ತು ಆ ಸಾರಾಯಿ ಮಾರುವಂತಹ ಕಂಪನಿ RCBಯ ಓನರೇ ಇಷ್ಟೊಂದು ಎಡವಟ್ಟು ಮಾಡಿಕೊಂಡು ಪಾಪ RCB ಫ್ಯಾನ್ಗಳಿಂದನೇ ಈ ರಾದ್ಧಾಂತ ಆಯಿತು ಅನ್ನೋದು ಎಷ್ಟು ಸರಿ ಅನ್ನೋದನ್ನು ನಾನು ಗಿರೀಶ್ ಮಟ್ಟಣ್ಣವ್ರು ಕೇಳ್ತಾ ಇದ್ದೀನಿ. ಇದು ರೈಟ್ ನ್ಯೂಸ್.